ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯಲ್ಲಿ ಕಾವೇರಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಬಡ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವಳ ಕನಸುಗಳು ಮಾತ್ರ ಆಕಾಶದಷ್ಟು ದೊಡ್ಡವು. ಪೊಲೀಸ್ ಅಧಿಕಾರಿಗಳನ್ನು ನೋಡಿದಾಗಲೆಲ್ಲ ನಾನು ಒಂದು ದಿನ IPS ಅಧಿಕಾರಿಯಾಗಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡುತ್ತಿದ್ದಳು. ಪದವಿ ಶಿಕ್ಷಣದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಕಾವೇರಿ ಮುಂದೆ ಓದಲು ಬಯಸಿದಳು. ಆದರೆ ಬಡತನದ ಕಾರಣದಿಂದ ಅವಳಿಗೆ ರಮೇಶ್ ಎಂಬ ಯುವಕನೊಂದಿಗೆ ಮದುವೆ ಮಾಡಿಸಲಾಯಿತು. ನೋಡು ಕಾವೇರಿ, ಈ ಮನೆಗ್ ಬಂದ ಮೇಲೆ ಇಲ್ಲಿ ನಿಯಮಗಳನ್ನು ಪಾಲಿಸ್ಬೇಕು. ಈ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನೇನು ಕಲೆಕ್ಟರ್ ಆಗ್ಬೇಕಾಗಿಲ್ಲ. ಮನೆ ಕೆಲ್ಸ ನೋಡ್ಕೋ. ಹೊಸ ಮನೆಗೆ ಬಂದ ಕಾವೇರಿಯ ಕನಸುಗಳಿಗೆ ಮೊದಲ ದಿನವೇ ದೊಡ್ಡ ಹೊಡಿತವಿತ್ತು. ಆದರೆ ಅವಳು ತನ್ನ ಗುರಿಯನ್ನು ಬಿಡಲು ಸಿದ್ಧಳಿರಲಿಲ್ಲ. ಏನೇ ದಿನವೆಲ್ಲ ಪುಸ್ತಕ ಹಿಡ್ಕೊಂಡ್ ಕೂತಿಡ್ರೆ ಅಡ್ಗೆ ಯಾರ್ ಮಾಡ್ತಾರೆ? ಹೋಗು, ಮೊದಲು ಧಾನ್ಯ ಬೀಸು, ನಂತರ ಮನೆ ಒರಸು. ಕಾವೇರಿ ಕಣ್ಣೀರನ್ನು ನುಂಗಿಕೊಂಡು ಕೆಲಸ ಮಾಡುತ್ತಿದ್ದಳು. ಜೀವನ ಅವಳನ್ನು ಕಠಿಣವಾಗಿ ಪರೀಕ್ಷಿಸುತ್ತಿತ್ತು. ಈ ಹಳೆಯ ಪಾತ್ರೆಗಳ್ನೆಲ್ಲ ಈಗಲೇ ತೊಳೆದು ಹೊಳೈಸು, ಇಲ್ಲ ಅಂದ್ರೆ ಯಾರಿಗೂ ಊಟ ಇಲ್ಲ. ಕಾವೇರಿ, ನಿನ್ನ ಕಣ್ಣೀರನ್ನು ನಾನು ಪ್ರತಿದಿನ ನೋಡುತ್ತಿದ್ದೇನೆ. ಆದರೆ ಒಂದು ಮಾತು ನೆನಪಿಟ್ಕೋ, ನಿನ್ನ ಕನಸನ್ನು ಎಂದಿಗೂ ಬಿಡಬೇಡ. ಹಗಲಿನಲ್ಲಿ ಅಮ್ಮ ಹೇಳಿದ ಕೆಲಸಗಳನ್ನೆಲ್ಲ ಮಾಡು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಓದು. ನಿನಗೆ ಬೇಕಾದ ಪುಸ್ತಕ, ಕಾಫಿ, ಹಸಿವಾದರೆ ಏನಾದರೂ ತಿನ್ನಲು ಎಲ್ಲವನ್ನೂ ನಾನು ತಂದುಕೊಡ್ತೀನಿ. ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಧನ್ಯವಾದ ರಮೇಶ್, ನಿಮ್ಮ ಬೆಂಬಲವೇ ನನಗೆ ಹೊಸ ಶಕ್ತಿ. ಆ ದಿನದಿಂದ ಕಾವೇರಿಯ ಜೀವನ ಬದಲಾಯಿತು. ರಾತ್ರಿ 9:30 ಗಂಟೆಯಿಂದ ಮುಂಜಾನೆ 1ರವರೆಗೆ ನಿರಂತರವಾಗಿ ಓದುತ್ತಿದ್ದಳು. ನಿದ್ರೆ, ಆಯಾಸ, ಹಸಿವು ಯಾವುದೂ ಅವಳನ್ನು ತಡೆಯಲಿಲ್ಲ. ಕೊನೆಗೂ UPSC ಪರೀಕ್ಷೆಯ ದಿನ ಬಂತು. ಕಾವೇರಿ ಪೂರ್ವಭಾವಿ, ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನವನ್ನು ಯಶಸ್ವಿಯಾಗಿ ಮುಗಿಸಿದಳು. ಕೆಲವು ತಿಂಗಳುಗಳ ನಂತರ ಫಲಿತಾಂಶ ಪ್ರಕಟವಾಯಿತು. ಕಾವೇರಿ, ನೀನು ಸಾಧಿಸ್ಬಿಟ್ಟೆ. ನೀನು ಇಡೀ ದೇಶದಲ್ಲೇ 21ನೇ ರ್ಯಾಂಕ್ ಪಡೆದು IPS ಅಧಿಕಾರಿಯಾಗಿದ್ಯಾ. ನಿಮ್ಮ ನಂಬಿಕೆ ಮತ್ತು ಸ್ಫೂರ್ತಿಯ ಆಧಾರದ ಮೇಲೆ ನನ್ನ ಕನಸು ನಿಜವಾಯಿತು ರೀ. ಸುದ್ದಿ ಕ್ಷಣಾರ್ಧದಲ್ಲಿ ಜಿಲ್ಲೆ ತುಂಬ ಹರಡಿತು. ಪೊಲೀಸ್ ವಾಹನಗಳು ಸೈರನ್ ಮೊಳಗಿಸುತ್ತಾ ಕಾವೇರಿಯ ಮನೆ ಮುಂದೆ ನಿಂತವು. ಹಿರಿಯ ಅಧಿಕಾರಿಗಳು ಅವಳಿಗೆ ಸಲ್ಯೂಟ್ ಹೊಡೆದರು. ಊರಿನ ಜನರು ಚಪ್ಪಾಳೆ ತಟ್ಟುತ್ತಿದ್ದರು. ಇವಳು ಕಾವೇರಿನಾ? ನಾನು ದಿನವೂ ಬೈದ ನನ್ನ ಸೊಸೆ? ಭಾಗ್ಯಮ್ಮನ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ತುಂಬಿತು. ಅತ್ತೆ, ನೀವು ನನಗೆ ಕಷ್ಟ ಕೊಟ್ಟಿರಬಹುದು, ಆದರೆ ಅದೇ ಕಷ್ಟಗಳು ನನ್ನನ್ನು ಇನ್ನಷ್ಟು ಬಲಿಷ್ಠಳನ್ನಾಗಿ ಮಾಡಿವೆ. ನಿಮ್ಮ ಕಾರಣದಿಂದಲೇ ಸಮಯದ ಬೆಲೆ ನನಗೆ ತಿಳಿಯಿತು. ಅದಕ್ಕಾಗಿ ನಾನು ನಿಮಗೆ ಸದಾ ಋಣಿಯಾಗಿರ್ತೇನೆ. ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಕನಸನ್ನು ಅರ್ಥ ಮಾಡಿಕೊಳ್ಳದೆ ನಾನ್ ತಪ್ಪು ಮಾಡಿದೆ. ನೀವು ನನ್ನ ಅತ್ತೆಯಲ್ಲ, ನನ್ನ ತಾಯಿಯೇ. ಆ ದಿನ ಭಾಗ್ಯಮ್ಮನ ಕಣ್ಣೀರು ಕಾವೇರಿಯ ಯಶಸ್ಸಿಗಿಂತ ದೊಡ್ಡ ಪಾಠವನ್ನು ಎಲ್ಲರಿಗೂ ಕಲಿಸಿತು. ಕನಸುಗಳಿಗೆ ಬಡತನ ಅಡ್ಡಿಯಾಗುವುದಿಲ್ಲ. ಕಠಿಣ ಪರಿಶ್ರಮಕ್ಕೆ ಯಾರೂ ತಡೆಗೋಡೆ ಕಟ್ಟಲಾಗುವುದಿಲ್ಲ. ಹೆಣ್ಣಿನ ಸಂಕಲ್ಪದ ಮುಂದೆ ಯಾವುದೇ ಅಡೆತಡೆ ಹೆಚ್ಚು ಕಾಲ ನಿಲ್ಲೋದಿಲ್ಲ. ಕಾವೇರಿಯ ಕಥೆ ನಮಗೆ ಹೇಳೋದೇನೆಂದ್ರೆ, ಕನಸು ಕಾಣಿ, ಹೋರಾಡಿ, ಸಾಧಿಸಿ. ಏಕೆಂದ್ರೆ ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುತ್ತದೆ.